ಮುಖ್ಯವಾಗಿ ಈ ಅಳತೆನಲ್ಲಿ 1 ಗೋಧಿ ಹಿಟ್ಟು, 2 ಗೋಧಿ ಹಿಟ್ಟು ಹಾಕೋಬಹುದು. ಆದ್ರೆ ನಾವು 1 ಮೈದಾ ಇದ್ರೆ ಚೆನ್ನಾಗಿ ಅಂತ ಹೇಳಿ ಮೈದಾ ಸ್ವಲ್ಪ ಜಿಗಿ ಜಾಸ್ತಿ ಬರುತ್ತೆ, ಹಂಗಾಗಿ ಕೇಕ್ ಸರಿಯಾದ ಶೇಪ್ ಅಲ್ಲಿ ಇರುತ್ತೆ. ಈಗ ಇದನ್ನ ಚೆನ್ನಾಗಿ ಜರಡಿ ಮಾಡ್ಕೋಬೇಕು. ಜರಡಿ ಮಾಡ್ಕೊಳ್ಳೋದ್ರಿಂದ ಇದ್ರಾಗಿರುವ ಗಂಟುಗಳೆಲ್ಲ ಲೂಸ್ ಆಗ್ತದೆ, ಕೇಕ್ ಕಲಿಸ್ಲಿಕ್ಕೆ ಈಸಿ ಆಗುತ್ತೆ ಮತ್ತೆ ಸಾಫ್ಟ್ ಕೂಡ ಆಗುತ್ತೆ. ಸಕ್ಕರೆ ಪೌಡರ್ ಹಾಕ್ತಾ ಇದ್ವಿ, ಸಕ್ಕರೆಗಿಂತ ಸಕ್ಕರೆ ಪೌಡರ್ ಹಾಕ್ತೀವಿ. ಮತ್ತೆನಲ್ಲಿನೇ ಒಂದು ಹಾಲು ಪೌಡರ್ ಹಾಕ್ಬೇಕು. ಓಕೆ, ಅದೇ ಅಳತೆನಲ್ಲಿ 1 ಗ್ಲಾಸ್ನಷ್ಟು ಎಣ್ಣೆ ಹಾಕೋಬೇಕು. ಇದು ನಾವು ಅಳತೆಗೆ ಸ್ಪೂನ್ ಇಟ್ಕೊಂಡಿದ್ವಿ. ಈ ಸ್ಪೂನ್ನಲ್ಲಿ 2ರಷ್ಟು ತುಂಬಾಗಿ 2ರಷ್ಟು ಬೇಕಿಂಗ್ ಪೌಡರ್ ಹಾಕೋಬೇಕು. ಸ್ಪೂನಲ್ಲಿ ತಗೊಂಡಿರ್ತೀವಲ್ಲ ಅದೇ ಸ್ಪೂನ್ನಲ್ಲಿನೇ 1 ಸ್ಪೂನಷ್ಟು ಸೋಡಾ ಪುಡಿ, ಅದೇ ಮುಚ್ಚಳದಲ್ಲಿ 2 ಹಾಕ್ತಿದ್ವಿ. 1 ಗ್ಲಾಸಿಗೆ 1ರಂಗೆ. ಉಪ್ಪು ನಿಮ್ಗೆ ಎಷ್ಟು ಬೇಕಾಗಿಸುತ್ತೆ ಅಷ್ಟೇ ಹಾಕಬಹುದು. ಇದು ಸ್ವೀಟ್ ಒಂಚೂರು ಇದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಇದೇ ಅಳತೆ ಗ್ಲಾಸಲ್ಲಿ ಫಸ್ಟ್ 1 ಗ್ಲಾಸಲ್ಲಿ ನೀರು ಹಾಕೊಂತೀವಿ. ಅದು ಎಷ್ಟು ಆಗುತ್ತೆ ನೋಡ್ಕೊಂಡು ಆಮೇಲೆ ಇನ್ನೊಂದು ಗ್ಲಾಸ್ ಫಿಕ್ಸ್ ಮಾಡ್ಕೊಂಡು ಹಗೂರಕ್ಕೆ ಮಿಕ್ಸ್. ಇನ್ನು ನೀರು ಹಿಡಿಯುತ್ತೆ. ಮತ್ತೆ ಇನ್ನೊಂದು ಪ್ರಮಾಣದಷ್ಟು ನೀರು ಹಾಕೊಳ್ಳೋದು. ಹಿಟ್ಟು ಗಟ್ಟಿ ಆಗಬಾರ್ದು, ಅದಕ್ಕೆ ಸ್ವಲ್ಪ ತೆಳ್ಳಗಿದ್ರೇನೆ ಈಗ ಕಲ್ಸ್ಕೊಳಕ್ಕೆ ಈಸಿ ಆಗ್ತದೆ. ನಾದಬಾರ್ದು, ಹಿಟ್ಟನ್ನ ಹಗೂರ ಇರುತ್ತೆ. ಒಂದು ಗಂಟೆ ಇರಬಾರ್ದು. ಪಾಸ್ ಮಾಡು. ಪ್ರಮಾಣದಲ್ಲಿ ಸೋಜಿ ಅಂತ ಕೂಡ ಕರೀತಾರೆ. ಇದು ಹೆಚ್ಚಿನ ಪ್ರಮಾಣದಲ್ಲಿ ಹಾಕಬಾರ್ದು. ನಮ್ಮ ಕೈ ಅಳತೆನಲ್ಲಿ 2 ಇಡಿ ಅಷ್ಟಾದ್ರೆ ಸಾಕು. ಇಷ್ಟು ನೋಡ್ರಿ, ಇದು ಹಿಟ್ಟಿನ ಹದ ಇದೆಲ್ಲ ಈ ರೀತಿ ಇರಬೇಕು. ದೋಸೆ ಹಿಟ್ಟಿನ ತರ ಈ ಹದದಲ್ಲಿ ಇರುತ್ತದೆ. ಫ್ರೂಟಿ ಇದು ಬಾಯಲ್ಲಿ ಅಲ್ಲಲ್ಲಿ ಮಧ್ಯದಲ್ಲಿ ಬಂದ್ರೆ ಭಾಳ ಟೇಸ್ಟ್ ಇರುತ್ತೆ. ಇದು ಕೂಡ 1 ಇಡಿಯಷ್ಟಾದ್ರೆ ಸಾಕು. ಇಷ್ಟು ಪ್ರಮಾಣದಲ್ಲಿ ಹಿಟ್ಟಲ್ಲೇ ಎಲ್ಲ ಕಲಿಸ್ಬಿಡೋದು. ಈಗ ಕೇಕಿಂದ ಹಿಟ್ಟೆಲ್ಲ ಹದ ರೆಡಿ ಆಗಿದೆ. ಈಗ ನಾವು ಪ್ಲೇಟ್ ರೆಡಿ ಮಾಡ್ಕೊಳ್ಳೋಣ. ಪ್ಲೇಟ್ ರೆಡಿ ಮಾಡ್ಕೊಳ್ಳೋದ್ರೊಳಗೆ ನಾವು ಓವನನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಹೀಟಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಅದು ಸ್ವಲ್ಪ ಹೀಟ್ ಆಗಿರ್ತದಲ್ಲ, ಕೇಕ್ ಚೆನ್ನಾಗಿ ಉಟ್ಕೊಂಡು ಬರ್ತದೆ. ಇದು ಅಳತೆ ನಾವು 40 ನಿಮಿಷ ಇಟ್ಟಿದ್ದೀವಿ. ಆಮೇಲೆ ಕೆಳಗ್ಲಿಂದ ಬೇಯ್ಲಿ ಅಂತೇಳಿ ಇದನ್ನ ಸೆಟ್ ಮಾಡ್ಕೊತೀವಿ. ಇದು 200 ಡಿಗ್ರಿ ಇರ್ತದೆ. ಇದು ಟೆಂಪ್ರೇಚರ್ 200 ಇಟ್ಕೊತೀವಿ. ಇದು ಅಷ್ಟರೊಳಗೆ ಕಾಯಿಲ್ ಎಲ್ಲ ಹೀಟ್ ಆಗ್ತದೆ. ಈಗ ನೆಕ್ಸ್ಟ್ ನಾವು ಪ್ಲೇಟ್ ರೆಡಿ ಮಾಡ್ಕೊಳ್ಳೋಣ. ಅಂದ್ರೆ ಕೇಕ್ ಹಿಟ್ಟು ಬೇಗ ನಮಗೆ ತಳ ಬಿಡ್ಬೇಕಂತ ಹೇಳಿ ಈ ರೀತಿ ರೆಡಿ ಮಾಡ್ಕೋಬೇಕು. ಹಿಟ್ಟು ಹಾಕೋಬಹುದು. ಇದನ್ನ ಹಾಕೊಂಡು ಇದ್ರ ಸುತ್ತಲೂ ಎಲ್ಲ ಹರಡೋ, ಎಲ್ಲೆಲ್ಲಿ ಎಣ್ಣೆ ಹಚ್ಚಿರ್ತೀರಲ್ಲ ಅದೆಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಇದು ತಳನ ನಾವು ಚೆನ್ನಾಗಿ ಈ ರೀತಿ ಸೆಟ್ ಮಾಡ್ಕೋಬೇಕು, ಅಂದ್ರೆ ಕೇಕ್ ಈಸಿಯಾಗಿ ಹೊರಗೆ ಬರುತ್ತೆ ಅಂತ. ಪ್ಲೇಟಲ್ಲಿ ಅರ್ಧದಷ್ಟು ಮಾತ್ರ ಹಾಕೋಬೇಕು. ಹೀಗೆ ಎಲ್ಲ ಕಡೆನೂ ಸಮಾನವಾಗಿ ಹರಡಬೇಕು. ಹುಬ್ಕೊಂಡು ಎಲ್ಲ ಮೇಲ್ ಬರ್ತದಲ್ಲ, ಆವಾಗ ಮತ್ತೆ ಹೊರಗೆ ಚೆಲ್ಲೋದಿಲ್ಲ. ಇಲ್ಲಾಂದ್ರೆ ತುಂಬಾ ಹಾಕಿದ್ರೆ ಉಕ್ಕಿ ಬರೋದ್ರೊಳಗೆ ಎಲ್ಲ ಹೊರಗೆ ಚೆಲ್ಲಿ ಹೂವನ್ನೆಲ್ಲ ಹಾಕ್ಬಿಡುತ್ತೆ. ಈಗೆಲ್ಲ ಸೆಟ್ ಆಗಿದೆ. ಅದು ಆಗ್ಲೇ
ಪ್ರೀ ಹೀಟ್ ಆಗಿದೆ. ಈಗ ಇನ್ನು ಸ್ವಲ್ಪ ಒಂದು 30 ನಿಮಿಷ ಒಳಗೆ ಕೇಕ್ ರೆಡಿ ಆಗುತ್ತೆ.